ಇದ್ದೇನೆ. ಆ ವಿದ್ಯಾರ್ಥಿಗೆ ಜೋರದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಕನ್ನಡದಲ್ಲಿ 122 ಅಂಕಗಳ ಪಡೆದುಕೊಂಡಿದ್ದಾನೆ. ಅದೇ ರೀತಿ ಚಂದನ್ ಕುಮಾರ್ 464 ಅಂಕಗಳನ್ನ ಪಡೆದುಕೊಂಡಿದ್ದಾನೆ. 70 ವ್ಯಕ್ತಿತ್ವವನ್ನು ಬದುಕುವಂತಹ ಕಲೆಯನ್ನು ಯಾರು ಕಲ್ತ್ಕೊಡ್ತಾನೋ ಅಂತಹ ಶಿಕ್ಷಣ ಅನ್ನೋದನ್ನು ನಾವು ನೀವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಅಂತಹ ಶಿಕ್ಷಣ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪರಮ ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು 65 ವರ್ಷಗಳ ಹಿಂದೆಯೇ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದು. ಬಹುಶಃ ಆ ಕಾಲಘಟ್ಟದಲ್ಲಿ ನಾವು ನೀವೆಲ್ಲ ವಹಿಸ್ಕೊಳ್ಬೇಕಾದಂತಹದ್ದು ಪರಮ ಪೂಜ್ಯರು ವಾಸ ಇರಲಿಕ್ಕೂ ಸಹಿತ ಒಂದು ಮಂಟಪ ಇತ್ತು, ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಅವರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಸಹಿತ ಪಾತ್ರೆ ಕಷ್ಟದ ಕಾಲದಲ್ಲಿ ಇವತ್ತು ಅವರ ಶಿಷ್ಯರಿಲ್ಲಿದ್ದಾರೆ, ನಮ್ಮ ಮೃತ್ಯುಂಜಯ ಇದ್ದಾರೆ, ಅವರೆಲ್ಲರಿಗೂ ಗೊತ್ತಿದೆ. ತುಂಬ ಕಷ್ಟದ ಕಾಲಘಟ್ಟದಲ್ಲಿ ನಾನು ಹೇಗಿದ್ರೇನು, ಆದರೆ ನಾನು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡ ಮೇಲೆ ಸಮಾಜಮುಖಿಯಾಗಿ ಬದುಕಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ 1972ರಲ್ಲಿ ಇಲ್ಲಿ ಶಿವಗಂಗಾ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡುವುದರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಂತಹ ಕೀರ್ತಿ ಯಾರಿಗಾದರೂ ಸಲ್ಲಿದ್ರೆ ಅದು ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಅನ್ನುವಂಥ ಪೂಜ್ಯರ ಸ್ಮರಣಿಕೆಯೊಂದಿಗೆ ಅಂತಹ ಶಿಕ್ಷಣದಲ್ಲಿ ಇವತ್ತು ನಾವೆಲ್ಲರೂ ಶಿಕ್ಷಣವನ್ನು ಕೊಡೋದ್ರ ಜೊತೆಯಲ್ಲಿ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಇವತ್ತು ರಾಷ್ಟ್ರದ ನಿರ್ಮಾಣ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದೆಲ್ಲೋ ಯಾವುದೋ ಒಂದು ಇಂಡಸ್ಟ್ರಿಯಲ್ ಒಳಗಡೆ, ಯಾವುದೋ ಕಾರ್ಪೊರೇಟ್ ಒಳಗಡೆ, ಯಾವುದೋ ಇಂಟರ್ನ್ಯಾಷನಲ್ ಒಂದು ವ್ಯವಸ್ಥೆಯ ಒಳಗಡೆ ಇವತ್ತು ರಾಷ್ಟ್ರ ನಿರ್ಮಾಣ ಆಗೋದಿಲ್ಲ. ಇವತ್ತು ರಾಷ್ಟ್ರ ನಿರ್ಮಾಣ ಎಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದು ಶಾಲೆಯ 4 ಗೋಡೆಗಳ ಮಧ್ಯದಲ್ಲಿ ಒಬ್ಬ ಶಿಕ್ಷಕ ಸರಿಯಾದಂಥ ಶಿಕ್ಷಣವನ್ನು ಹೇಳಿಕೊಟ್ಟಾಗ ಅದು ನಿಜವಾದಂಥ ರಾಷ್ಟ್ರ ನಿರ್ಮಾಣ ಅನ್ನೋದನ್ನು ನಾವು ನೀವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಅಂಥ ಉತ್ತಮವಾದಂಥ ರಾಷ್ಟ್ರ ನಿರ್ಮಾಣ ಮಾಡುವಂಥ ಕಾರ್ಯ ಮಾಡುವಂಥ ಈ ಭಾಗದ ಒಂದು ಹೆಮ್ಮೆಯ ಶಾಲೆ ಅಂತ ಹೇಳಿದ್ರೆ ಅದು ಶಿವಗಂಗಾ ಪ್ರೌಢಶಾಲೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳಿಕೊಳ್ಬೇಕಾಗಿರುವಂಥದ್ದು. ಕಾರಣ ಇಷ್ಟೇ, ಇದು ನಮ್ಮದು ಅಂತ ಹೇಳಿಕೊಳ್ಳುವಂಥದ್ದಲ್ಲ. ನೀವು ಈ ರಾಜ್ಯದ ಎಲ್ಲ ಅನುದಾನಿತ ಶಾಲೆಗಳನ್ನು ಗಮನಿಸಿ ನೋಡಿ, ಈ ಎಲ್ಲ ಸರ್ಕಾರಿ ಶಾಲೆಗಳನ್ನು ಗಮನಿಸಿ ನೋಡಿ. ಈ ರಾಜ್ಯದ ಅನುದಾನಿತ ಶಾಲೆಯಲ್ಲಿ ಇಲ್ಲಿಯವರೆಗೂ ಒಂದು ಸಂಸ್ಥೆ ಕರಾಟೆಯನ್ನು ಇಂಟ್ರೊಡ್ಯೂಸ್ ಮಾಡಿ ಉಚಿತವಾಗಿ ಕರಾಟೆಯನ್ನು ಹೇಳಿಕೊಡ್ತಕ್ಕಂಥ, ಉಚಿತವಾಗಿ ಕನ್ನಡ ಮಕ್ಕಳಿಗೆ ಕರಾಟೆ ಜೊತೆಯಲ್ಲಿ ಡ್ಯಾನ್ಸ್ ಹೇಳಿಕೊಡುವಂಥ, ಉಚಿತವಾಗಿ ಇಂಗ್ಲಿಷ್ ಬೋಧನೆ ಮಾಡುವಂಥ, ಉಚಿತವಾಗಿ ಕಂಪ್ಯೂಟರ್ ಹೇಳಿಕೊಡುವಂಥ, ಉಚಿತವಾಗಿ ಆ ವರ್ಷದ ಪರಿಪೂರ್ಣವಾದಂಥ ಸಮವಸ್ತ್ರವನ್ನು 2 ಜೊತೆ ಎಲ್ಲ ನೋಟ್ಬುಕ್ಗಳನ್ನು ಕೊಡುವಂಥ ರಾಜ್ಯದಲ್ಲಿ ಒಂದೇ ಒಂದು ಶಾಲೆಯನ್ನು ನೀವು ಗುರುತಿಸೋದಾದರೆ ಅದು ಶಿವಗಂಗಾ ಪ್ರೌಢಶಾಲೆಯಲ್ಲಿ ಅನ್ನುವಂಥ ಅಭಿಮಾನವನ್ನು ನಾವೆಲ್ಲ ಇಟ್ಕೊಳ್ಬೇಕಾಗಿರುವಂಥದ್ದು. ಕಾರಣ ಎಷ್ಟೇ, ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಬರುವಂತಹ ಸಂದರ್ಭದಲ್ಲಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಸಮಾನವಾಗಿ ಕನ್ನಡ ಶಾಲೆಯ ಮಕ್ಕಳು ಬರಬೇಕಾಗಿರುವಂಥದ್ದು. ಇವತ್ತು ಶಿಕ್ಷಣದಲ್ಲಿ ಅಸಮಾನತೆಯನ್ನು, ಅಸಮತೋಲನವನ್ನು ನಾವು ಗುರುತಿಸಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಕನ್ನಡ ಪ್ರೌಢಶಾಲೆಗೆ ಬರುವಂತಹ ಮಕ್ಕಳು ಕೊಡ್ತಾ ಬರ್ತಾ ಇದೆ. ಅಂತಹ ಶಿಕ್ಷಣ ಪದ್ಧತಿಯ ಮುಖ್ಯವಾದಂಥ ಗುರಿಯಾಗಿ ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂತಹದ್ದು, ಇಲ್ಲಿ ಓದಿದಂಥ ವಿದ್ಯಾರ್ಥಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ DDP ಆಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಓದಂಥ ವಿದ್ಯಾರ್ಥಿ ಒಬ್ಬ ಪ್ರತಿಷ್ಠಿತ ಇಂಡಸ್ಟ್ರಿಯಲಿಸ್ಟ್ ಆಗಿ ಗುರುತಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದನ್ನು ಗಮನಿಸಿದಾಗ ಒಂದು ಶಾಲೆ, ಗ್ರಾಮೀಣ ಪ್ರದೇಶದ ಶಾಲೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪರಮ ಪೂಜ್ಯರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವತ್ತಿನಿಂದ ಇಲ್ಲಿವರೆಗೂ ಆ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಉತ್ತಮವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಜೊತೆಗೆ ಬಹಳ ಹೆಮ್ಮೆಯ ಅಭಿಮಾನದ ಸಂಗತಿ ಅಂತ ಹೇಳಿದ್ರೆ ಇಲ್ಲಿರುವಂಥ ಎಲ್ಲ ಆಹ್ವಾನಿತರಿಗೆ ಗೊತ್ತಿದೆ, ನೆಲಮಂಗಲ ತಾಲೂಕಿನಲ್ಲಿ 101 ವಿದ್ಯಾರ್ಥಿಗಳಿರುವಂಥ ಏಕೈಕ ಅನುದಾನಿತ ಶಾಲೆ ಯಾವುದಾದ್ರೂ ಇದ್ದರೆ ಅದು ಶಿವಗಂಗಾ ಪ್ರೌಢಶಾಲೆ ಎನ್ನುವಂಥ ಹೆಮ್ಮೆ ವಿಷಯವನ್ನು ವೇದಿಕೆಗೆ ತಿಳಿಸೋದ್ರ ಮೂಲಕ ನೀವೆಲ್ಲ ತಾಯಂದಿರು, ನೀವೆಲ್ಲ ತಂದೆಯರು ಒಂದು ಗಮನದಲ್ಲಿಟ್ಟುಕೊಳ್ಬೇಕು. ಇವತ್ತು ನೀವೆಲ್ಲರೂ ಸಹಿತ ಈ ಶಾಲೆಯ ಜೊತೆ ಕೈ ಜೋಡಿಸಿರುವಂತಹ ಕಾರಣಕ್ಕಾಗಿ ನಿಮ್ಮ ಮಕ್ಕಳು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಪರಮೇಶ್ವರ್ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು.
ನಾನು ಪಾಠ ಮಾಡಿದಂಥ 7 ಜನ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಮತ್ತೊಂದು ಸೇರಿಸೋದ್ರ ಮೂಲಕ ಅದೇ ಹೊನ್ನೇನಹಳ್ಳಿಯ ತಾಂಡಿದ ವಿದ್ಯಾರ್ಥಿ ಭರತ್ ಎನ್ನುವಂಥ ವಿದ್ಯಾರ್ಥಿ, ಅವರ ಚಿಕ್ಕಪ್ಪ ನಾವೆಲ್ಲರೂ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥವರು, ಅಂಥ ಕಡು ಬಡತನದಲ್ಲಿ ಹುಟ್ಟಿದಂಥ ಭರತ್ ಅನ್ನುವಂಥ ವಿದ್ಯಾರ್ಥಿ ಇವತ್ತು ಚಿತ್ರದುರ್ಗ ಮೆಡಿಕಲ್ ಕಾಲೇಜಿನಲ್ಲಿ ಫ್ರೀ ಸೀಟ್ನಲ್ಲಿ ಮೆಡಿಕಲ್ ಓದ್ತಾ ಇದ್ದಾನೆ ಅಂತ ಹೇಳಿದ್ರೆ ಈ ಶಾಲೆಯ ತಾಕತ್ತೇನು ಅನ್ನೋದನ್ನು ನೀವೆಲ್ಲ ಗುರುತಿಸಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸಾರಿ ಸುಮ್ಮನೆ ಹೋದಾಗ ಅಲ್ಲಿನ ಲೆಕ್ಚರರ್ಸ್ ನನ್ನ ಕೇಳಿದ್ರು, ನಿಮ್ಮದು ಶಾಲೆ ಇದೆ ಅಲ್ವಾ ಅಂತ. ಹೌದು ಅಂತ ಹೇಳಿದರೆ, ಶಿವಮೊಗ್ಗ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಮ್ಮ ಯೂನಿವರ್ಸಿಟಿಗೆ ಬಂದಿದ್ದಾರೆ. ಯೂನಿವರ್ಸಿಟಿಲಿ ಬರುವಂಥ ಅನೇಕ ವಿದ್ಯಾರ್ಥಿಗಳನ್ನ ಗಮನಿಸಿದಾಗ ನಿಮ್ಮ ಶಾಲೆ ವಿದ್ಯಾರ್ಥಿಯಿಂದ ಬಹಳ ಚೆನ್ನಾಗಿ ಗುರ್ತಿಡಿಬೋದು. ಯಾಕೆ ಅಂತ ಹೇಳಿದ್ರೆ ಆ ಕಾಲೇಜಿಗೆ ಬಂದರೂ ಸಹಿತ ಅವರು ವಿಭೂತಿ ಹಚ್ಕೊಳ್ದರೆ ಕಾಲೇಜಿಗೆ ಬರಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು ಅಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಅದು ಸಂಸ್ಕಾರಯುತವಾದಂಥ ವಿವೇಕವುಳ್ಳಂಥ ಒಂದು ವ್ಯವಸ್ಥೆಯ ಒಳಗಡೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದೆ. ಬಹುಶಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಆಗುವಂಥ ವೇದಿಕೆಯಲ್ಲಿ ಶಿವಮೊಗ್ಗ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಇವತ್ತು ನೃತ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಅದೆಲ್ಲ ಪರಮ ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾ ಆಶೀರ್ವಾದ ಅನ್ನೋದನ್ನು ನೀವು ಯಾವತ್ತೂ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ವಿಷಲ್ ಹೊಡಿತಾ ಇದೆಯಾ ನನಗೆ ಗೊತ್ತಿದೆ, ಆದರೆ ವಿಷಲ್ ಏನು ಹೊಡಿತಾ ಇದೆ ಅಂತಲೂ ಗೊತ್ತಿದೆ. ಆದರೆ ವಿಷಲ್ ಹೊಡೆಯೋದು ಮುನ್ನ ಯೋಚನೆ ಮಾಡಬೇಕಾಗಿದೆ. ಇಷ್ಟು ವೇದಿಕೆಯನ್ನು ನಿರ್ಮಾಣ ಮಾಡಿರೋದು ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳ ಬದುಕಿಗೋಸ್ಕರ, ಭವಿಷ್ಯಕ್ಕೋಸ್ಕರ ಅನ್ನುವಂಥ ಎಲ್ಲ ಆಲೋಚನೆಗಳನ್ನು ಎಲ್ಲ ಪೋಷಕರು ಅರ್ಥ ಮಾಡಿಕೊಳ್ಬೇಕು. ಶಿವಮೊಗ್ಗ ಪ್ರೌಢಶಾಲೆ ಈ ವರ್ಷ 100ಕ್ಕೆ 100 ರಿಸಲ್ಟನ್ನು ಕೊಡೋದ್ರ ಮೂಲಕ ಬಹುಶಃ 201 ಇರುವಂತಹದ್ದು ಮುಂದಿನ ದಿನಗಳಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಈ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಎಲ್ಲ ತಯಾರಿಯನ್ನು ನಮ್ಮ ಎಲ್ಲ ಶಿಕ್ಷಕರಿಂದ ಮಾಡಿಕೊಂಡಿದೆ. ಇವತ್ತು ಈ ಶಾಲೆ ಇಲ್ಲಿಯವರೆಗೂ ಸುಮಾರು 65 ವರ್ಷಗಳು ನಿರಂತರವಾಗಿ ಒಂದು ವ್ಯವಸ್ಥೆಯನ್ನು ಸಾಧನೆಯನ್ನು ಮಾಡಿಕೊಂಡು ಬರಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕವೃಂದ ಅನ್ನುವಂಥ ಅಭಿಮಾನ ಪ್ರೀತಿ ಯಾವತ್ತಿರ್ತಕ್ಕಂಥದ್ದು. ಅವರಿಗೆ ನಿಮ್ಮ ಜೋರಾದ ಚಪ್ಪಳೆಯೊಂದಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳವರು ಬಹುಶಃ ನಿಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಕಾಲಘಟ್ಟದಲ್ಲಿ ಕನ್ನಡ ನಾಡಿನಲ್ಲಿ ಒಂದು ಬಸವಣ್ಣನವರ ಮತ್ತು ಸಮಕಾಲೀನ ಶರಣರ ತತ್ವ ಚಿಂತನೆಗಳನ್ನ ಮನೆಗಳಿಗೆ ಇಲ್ಲಿಯವರೆಗೂ ಅಂತ ಹೇಳಿದ್ರೆ ಒಂದು ಕಾಲೋನಿಯಲ್ಲಿ ಇವತ್ತು ಬಸವಣ್ಣ ಅಂತ ಹೇಳಿ ಹೆಸರು ಇಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದು ಚನ್ನಮಲ್ಲ ಮಹಾಸ್ವಾಮಿಗಳವರು ಅನ್ನೋದನ್ನ ನಾವು ನೀವೆಲ್ಲ ಅರ್ಥೈಸಿಕೊಳ್ಬೇಕಾಗಿರುವಂತಹದ್ದು. ಬಸವಣ್ಣನವರ ಆಚಾರ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಳ್ಳೋದ್ರ ಮೂಲಕ ಬಸವಣ್ಣನೇ ಒಂದು ಮೌಲ್ಯ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಪೂಜ್ಯ ಶ್ರೀಗಳವರು ತಮ್ಮ ನಿರಂತರವಾದಂತಹ ಸಾಧನಾ ಮಾರ್ಗದಲ್ಲಿ ವಿದ್ವಾಂಸರಾಗಿ, ಬಹುಶಃ ಅವರ ಭಾಗ್ಯ ಏನು ಅಂತ ಹೇಳಿದ್ರೆ ಅವರ ಗುರುಗಳು ಇಡೀ ಕರ್ನಾಟಕದಲ್ಲಿ ವಿದ್ವಾಂಸರ ಸಾಲಿನಲ್ಲಿ, ಅನುಭಾವಿ ಸಾಲಿನಲ್ಲಿ ಒಬ್ಬ ಪೂಜ್ಯರನ್ನ ಆ ಕಾಲಘಟ್ಟದಲ್ಲಿ 19ನೇ ಶತಮಾನದ 20ನೇ ಶತಮಾನದ ಕಾಲಘಟ್ಟದಲ್ಲಿ ನಾವು ಗುರುತಿಸೋದಾದರೆ ಅದು ಜಚನಿಯವರು ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗಿರುವಂತಹದ್ದು. ಅಂಥ ಮಹಾಶ್ರೀಗಳು, ಮಹಾನುಭಾವಿಗಳು, ಮಹಾವಿದ್ವಾಂಸರ ಶಿಷ್ಯ ಪರಂಪರೆಯಲ್ಲಿ ವೀರಭದ್ರ ಚನ್ನಮಲ್ಲ ಸ್ವಾಮಿಗಳವರು ಬಂದಿರತಕ್ಕಂಥದ್ದು. ಪೂಜ್ಯರು ಸಹಿತ ವೈಚಾರಿಕತೆಯ ಜೊತೆಗೆ ವಿವೇಕಯುತವಾದಂಥ ಬದುಕನ್ನು ನಡೆಸುವುದರ ಮೂಲಕ ಪ್ರತಿಯೊಬ್ಬ ಮನುಷ್ಯ ನಮ್ಮಷ್ಟೇ ಪವಿತ್ರ, ನಮ್ಮಷ್ಟೇ ಶ್ರೇಷ್ಠ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಜಾತಿಯ ವಿಷಯದಲ್ಲಿ ಮತ್ತು ಮೇಲು ಕೀಳು ಅನ್ನುವಂಥ ವಿಷಯದಲ್ಲಿ ಬಹುದೊಡ್ಡ ಹೋರಾಟವನ್ನು ಮಾಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ತಮ್ಮ ಮಠದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಇವತ್ತು ಎಲ್ಲರ ಮಾತಿಗೆ, ಎಲ್ಲರ ಜನಕ್ಕೆ ಅತ್ಯಂತ ಪ್ರೀತಿ ಪಾತ್ರರಂಥ ಪೂಜ್ಯರಾಗಿರುವಂಥ ಪೂಜ್ಯ ಚನ್ನಮಲ್ಲ ಮಹಾಸ್ವಾಮಿಗಳವರು ಇವತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದ್ದಾರೆ. ನಿಜಕ್ಕೂ ಬಹಳ ಸಂತೋಷವನ್ನು ನಾವು ಅನುಭವಿಸಿದ್ದೇವೆ. ಒಬ್ಬ ಮಹಾವಿದ್ವಾಂಸರ ಜೊತೆಯಲ್ಲಿ ನಾವು ಸಹ ಇರುವಂಥ ಅವಕಾಶ ಇವತ್ತು ನಮಗೆ ಕಲ್ಪಿಸಿರುವಂತಹದ್ದು ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡಿ, ಪೂಜ್ಯರು ಇನ್ನು ಹೆಚ್ಚು ನಿಮ್ಮನ್ನು ಕುರಿತು ಇರುವಂತಹ ಕಾರಣಕ್ಕಾಗಿ ಒಂದು 30 ನಿಮಿಷ ತಾವೆಲ್ಲರೂ ಸಮಾನದ ಇರಬೇಕು. ಯಾಕೆಂತೇಳಿದ್ರೆ ಬಹಳ ದೂರದಿಂದ ಬಂದಿರತಕ್ಕಂತಹದ್ದು, ಆಂಧ್ರದ ಗಡಿ ಭಾಗದಲ್ಲಿಂದ ಇಲ್ಲಿಗೆ ಪೂಜ್ಯರು 5 ಗಂಟೆಗೆ ಆಗಮಿಸಿ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ತಾವ್ಯಾರೂ ತಪ್ಪು ಭಾವಿಸಬಾರದು.
ತಾವು ಗಲಾಟೆ ಮಾಡಬಾರದು. ಒಂದು 30 ನಿಮಿಷದ ಒಳಗಡೆ ಪೂಜ್ಯರು ಆಶೀರ್ವಚನವನ್ನು ಅನುಗ್ರಹಿಸಲಿದ್ದಾರೆ. ಅವರ ಮಾತಿಗೆ ನೀವೆಲ್ಲ ಕಿವಿಗೊಡಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ತಾ, ನಮ್ಮ ಆದರ್ಶ ಶಿಕ್ಷಕರಾಗಿ ನಮ್ಮ ಪರಮೇಶ್ವರವರು, ನಮ್ಮ ರುದ್ರಾರಾಧ್ಯರವರು, ಬಹುಶಃ ನಮಗೆ ಬಹಳ ಹೆಮ್ಮೆ ಅಭಿಮಾನದ ಸಂಗತಿ. ಒಬ್ಬರ ಕಾರ್ಯಕ್ಷೇತ್ರ ಅದು ಹೊನ್ನೇನಹಳ್ಳಿ ಆದರೆ ಇನ್ನೊಬ್ಬರ ಹುಟ್ಟೂರು ಹೊನ್ನೇನಹಳ್ಳಿಯ ಇಬ್ಬರು ಸಾಧಕರಿಗೆ ಇವತ್ತು ಗೌರವಿಸುವಂಥ ಅವಕಾಶ ಈ ವೇದಿಕೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಮತ್ತು ನಮ್ಮ ಭಾಗ್ಯ ಅಂತೇಳಿ ನಾವು ಭಾವಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಪರಮೇಶ್ ಬಂದಿದ ಹಾದಿ ಅದು ಸುಗಮವಾದ ಹಾದಿ ಅಲ್ಲ, ಅದು ಕಲ್ಲು ಮುಳ್ಳಿನ ಹಾದಿ. ಆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ತಾನೊಬ್ಬ ಮಾತ್ರ ಶಿಕ್ಷಕ ಅಲ್ಲ, ತನ್ನ ಜೊತೆಯಲ್ಲಿ ಹುಟ್ಟಿದಂಥ 3 ಜೀವಿಗಳನ್ನು ಸಹಿತ ಶಿಕ್ಷಕರನ್ನಾಗಿ ಮಾಡಿದಂಥ ಕೀರ್ತಿ ಬಹುಶಃ ಕೆಲವು ಜನಗಳಲ್ಲಿ ಇದ್ದರೆ ಅದು ಪರಮೇಶ್ವರಿಗೆ ಸಲ್ತದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಹಾಗೆ ನಮ್ಮ ರುದ್ರಾರಾಧ್ಯರವರು ಇವತ್ತು ತಾಲೂಕಿನಲ್ಲಿ ಯಾವುದೇ ಶಿಕ್ಷಕರಿಗೆ ಏನೇ ಸಮಸ್ಯೆಗಳಾದರೆ, ಏನೇ ತೊಂದರೆಗಳಾದರೆ ಅವರು ಬಲಿಷ್ಠ ನಿಂತು ಅವರಿಗೆ ನ್ಯಾಯ ಒದಗಿಸುವಂಥ, ಅವರಿಗೆ ತೊಂದರೆ ಆಗದಾಗಿ ನೋಡಿಕೊಳ್ಳುವಂಥ ಒಂದು ಪ್ರಬುದ್ಧವಾದಂಥ ಹೋರಾಟವನ್ನು ಮಾಡುವಂಥ ಒಬ್ಬ ಶಿಕ್ಷಕರಾಗಿ ಇವತ್ತು ಕೆಲಸ ಮಾಡಿ ಆ ಶಾಲೆಯನ್ನು ಒಂದು ಆಧುನಿಕ ಮಟ್ಟದಲ್ಲಿ ಬೆಳೆಸಿರುವಂಥ ಕೀರ್ತಿಗೆ ಅವರಿಬ್ಬರು ಪಾತ್ರರಾಗಿದ್ದಾರೆ. ಅವರಿಗೂ ಸಹಿತ ಶಾಲೆಯ ಪರವಾಗಿ, ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಆದರ್ಶ ಶಿಕ್ಷಕ ಅನ್ನುವಂಥ ಪ್ರಶಸ್ತಿಗೆ ಅವರು ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ, ಅಭಿಮಾನದ ಸಂಗತಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ, ಆತ್ಮೀಯನಾಗಿ ನಮ್ಮ ಮಠದಲ್ಲೇ ಓದಿ 8ನೇ ತರಗತಿಯಿಂದ ನಮ್ಮ ಮಠದಲ್ಲೇ ಓದಿ ಇವತ್ತು ಡಿಗ್ರಿ ಪದವಿ ಪಡೆದುಕೊಂಡು ಇವತ್ತು ವ್ಯಾವಹಾರಿಕವಾಗಿ ಇವತ್ತು ಅತ್ಯಂತ ಉತ್ತಮವಾದ ಸಾಧನೆ ಮಾಡುವಂಥ ನಮ್ಮ ಭರತ್ ಕುಮಾರ್ ಅವರು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಮಠಕ್ಕೂ ಸಹಿತ ಅನೇಕ ರೀತಿಯ ಸಹಕಾರಗಳನ್ನು ನೀಡಿಕೊಂಡು ಬಂದಿರತಕ್ಕಂಥ ಆತ್ಮೀಯನಾದ ಕನ್ನಡ ಟೀಚರ್ ಆದರೆ, ಒಬ್ಬ ಕ್ರೀಡಾ ಟೀಚರ್ ಆದರೆ ಅದು ಅವನ ಜೀವನದ ಧನ್ಯತೆ, ಸಾಧನೆ ಅಂತ ಭಾವಿಸಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ MSR ಅವರು ಇವತ್ತು ಅವರ ಧನ್ಯತೆ ಏನು ಅಂತ ಹೇಳಿದ್ರೆ, ಅವರಲ್ಲಿ ಬೆಳೆದಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂತ ದೈಹಿಕ ಶಿಕ್ಷಕರಲ್ಲಿ ಇವತ್ತು ಪುನೀತ್ರವರು ಒಬ್ಬರು ಅನ್ನುವಂಥದ್ದನ್ನು ಬಹಳ ಹೆಮ್ಮೆ ಮತ್ತು ಅಭಿಮಾನದ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಿ, ಇದರ ಜೊತೆಯಲ್ಲಿ ನಮ್ಮೆಲ್ಲ ಆಹ್ವಾನಿತ ಸಮಯದ ಅಭಾವ ಇರೋದ್ರಿಂದ ಯಾರು ತಪ್ಪು ಭಾವಿಸಬಾರದು ಅಂತೇಳಿ ಭಾವಿಸಿ, ಎಲ್ರಿಗೂ ಸಹಿತ ಅತ್ಯಂತ ಪ್ರೀತಿಪೂರ್ವಕವಾದಂಥ ಗೌರವವನ್ನು ಸಲ್ಲಿಸೋದ್ರ ಮೂಲಕ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಯೋಗ ಈ ಸಮಾರಂಭಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಗತ್ಯವಾಗಿ ಮತ್ತು ಶ್ರೀಮಠದ ಎಲ್ಲ ಬೆಳವಣಿಗೆಗೆ ನೀವೆಲ್ಲರ ಸಹಯೋಗ ಅತ್ಯಂತ ಮುಖ್ಯ ಅಂತೇಳಿ ಭಾವಿಸಿ, ನಿಮ್ಮೆಲ್ಲರೊಂದಿಗೆ ನಾವು ಜೊತೆಯಲ್ಲಿ ಗೂಡಿ ಸಮಾಜ ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡೋದ್ರ ಮೂಲಕ ವಿಶೇಷವಾಗಿ ನಮ್ಮ ಗಂಗಣ್ಣವರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ ವಯಸ್ಸಿಗೆ ಬರುವಂಥದ್ದಲ್ಲ ಅದು. 11ನೇ ವಯಸ್ಸಿನ ಮಗು ಸಾರ್ವಜನಿಕವಾಗಿ ಬಂದು ತಾನನ್ನ ಹತ್ಯೆ ಮಾಡ್ಕೊಳ್ತದೆ ಅಂತ ಹೇಳಿದ್ರೆ ಯಾವ ವಾತಾವರಣವನ್ನು ನಾವು ನಿರ್ಮಿಸ್ತಾ ಇದ್ದೀವಿ ಸಮಾಜದಲ್ಲಿ? ಎಂಥ ಅಷ್ಟೇ ಇಲ್ಲ, ಡಿಗ್ರಿ ಓದೋ ಮಕ್ಕಳು, ಈ ಮಕ್ಕಳು ಬಿಡಿ, ಪದವಿಯಲ್ಲಿ ಕಡಿಮೆ ಅಂಕ ಬಂತು ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋರು, ಆಮೇಲೆ ಫೇಲ್ ಆದೆ ಅಂತ ಹೇಳಿ, ದಪಾಸ್ ಆದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅನೇಕ ಪದವೀಧರರನ್ನ ನಾವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳದ್ದು ನೋಡಿದ್ದೀವಿ, ಕೆಲವು ಸಾರಿ ಮೆಡಿಕಲ್ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೀವಿ. ಆ ಥರದ ಇದು ಅಂದರೆ ಆತ್ಮಹತ್ಯೆ ದೂಡ್ತಕ್ಕಂಥ ಸನ್ನಿವೇಶ ಯಾಕೆ ನಿರ್ಮಾಣ ಆಯಿತು? ನಮ್ಮ ವ್ಯವಸ್ಥೆಯಲ್ಲಿ ತಪ್ಪಿದೆ, ನಮ್ಮ ಶಿಕ್ಷಣದಲ್ಲಿ ತಪ್ಪಿದೆ, ತಂದೆ ತಾಯಿಗಳ ಆರೈಕೆಯಲ್ಲಿ ತಪ್ಪಿದೆ. ಇದೆಲ್ಲ ಇಡೀ ವ್ಯವಸ್ಥೆ ಹೊಣೆ. ಆದರೆ ಅಂಥ ಮನಸ್ಥಿತಿಗೆ ನಮ್ಮ ಮಕ್ಕಳು ಬರದ ಹಾಗೆ ಸಮಸ್ಯೆಗಳಲ್ಲಿ ಒಂದ್ಸಾರಿ ಫೇಲ್ ಆದರೆ ಇನ್ನೊಂದಲ್ಲಿ ಮುಂದುವರೆದು ಬೆಳೀಬೇಕು, ಆ ಭಾವನೆಗಳು ಬರಬೇಕಲ್ಲ. ಹಾಗಾಗಿ ತಂದೆ ತಾಯಿಗಳು ಬರೀ ಮಕ್ಕಳಿಗೆ ಸೌಲಭ್ಯ ಕೊಡೋದಷ್ಟೇ ಅಲ್ಲ, ಅನುಕೂಲಗಳನ್ನು ಮಾಡಿಕೊಡೋದಷ್ಟೇ ಅಲ್ಲ, ಅವರು ಯೋಗ್ಯ ವ್ಯಕ್ತಿಗಳಾಗಬೇಕು, ಮನುಷ್ಯರಾಗಬೇಕು. ಅದನ್ನ ಗುರುಗಳು ಹೇಳ್ತಿದ್ರು, ಪರಮೇಶ್ವರೆಲ್ಲ ಹೇಳ್ತಿದ್ರಲ್ಲ, ಮಾನವೀಯ ಮೌಲ್ಯಗಳು ಅವಶ್ಯವಾಗಿ ನಮಗೆ ಇವತ್ತು ಬೇಕಾಗಿದೆ. ಏನಾದರೂ ಆಗು ಮೊದಲು ಮಾನವನಾಗುವಂತ ಅಪುರಾಣಿಕರು ಹಾಡಿದ್ರಲ್ಲ, ನೀನೇನಾದರೂ ಆಗಪ್ಪ, ನೀನು ಎಂಜಿನಿಯರ್ ಆಗು, ಡಾಕ್ಟರ್ ಆಗು, ಚಾರ್ಟೆಡ್ ಅಕೌಂಟೆಂಟ್ ಆಗು, ವಕೀಲ ಆಗು, ಇನ್ನೇನೋ ಆಗು, ಏನಾದರೂ ಆಗು, ಮೊದಲು ಮನುಷ್ಯರಾಗು ಅಂತ. ನಮ್ಮ ಶಿಕ್ಷಣ ಇವತ್ತು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಬೇಕು. ನಾವು ಬೋಧಿಸುವ ಧರ್ಮ, ಆಚರಿಸುವ ಆಚರಣೆಗಳು ನಮ್ಮನ್ನು ಮನುಷ್ಯರನ್ನಾಗಿ ಮಾಡಬೇಕು.
ಅದು ಮನುಷ್ಯತ್ವ ಇಲ್ಲದ ನಾವು ಶಿಕ್ಷಣ ತಗೊಂಡು ಏನು ಮಾಡೋದು? ಧರ್ಮವನ್ನು ತೆಗೆದುಕೊಂಡು ಏನು ಮಾಡೋದು? ಬೇರೆ ಸಂಪತ್ತು ಎಲ್ಲವನ್ನು ತೆಗೆದುಕೊಂಡು ಏನು ಮಾಡೋದು? ಹಾಗಾಗಿ ಇವತ್ತು ನಾವು ನಿಜವಾದ ಮನುಷ್ಯರಾಗಲಿಕ್ಕೆ ನಮ್ಮ ತಂದೆ ತಾಯಿಗಳಾದಂಥವರು ಪೋಷಕರು ಗಮನ ಕೊಡಬೇಕು. ಶಿಕ್ಷಕರು ಕೂಡ ಅವ್ರ ಕರ್ತವ್ಯವನ್ನು ಅವರು ಮಾಡ್ತಾರೆ. ಅಂಥ ಮನುಷ್ಯತ್ವದ ಶಿಕ್ಷಣ, ಬೇರೆ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಉದ್ಯೋಗ ಹಿಡಿಯೋದೇ ಒಂದು ಬಹುದೊಡ್ಡ ಸಾಧನೆ ಎನ್ನುವಂಥ ಕಾಲಘಟ್ಟದಲ್ಲಿ ಅದರ ಜೊತೆಯಲ್ಲಿ ಸಂಸ್ಕಾರ, ಮಾನವೀಯ ಮೌಲ್ಯಗಳ ಶಿಕ್ಷಣ ಸರ್ ಬನ್ನಿ. Sir.